ರಾಜ್ಯಾದ್ಯಂತ SIR ಪ್ರಕ್ರಿಯೆ ಆರಂಭ ಆಗಿದೆ. ಆದರೆ SIR ಪ್ರಕ್ರಿಯೆಯಲ್ಲಿ ನಿಮ್ಮ ಮನೆಗೆ ಏನು BLOಗಳು ಬರ್ತಾರೆ, ಅವರು ನಿಮಗೆ ಅರ್ಜಿಗಳನ್ನ ಕೊಡ್ತಾರೆ. ಆ ಅರ್ಜಿಯಲ್ಲಿ ನೀವು ಹೇಗೆ ತುಂಬಬೇಕು, ಆ ಅರ್ಜಿಯಲ್ಲಿರುವಂಥ ಡೀಟೇಲ್ಸ್ಗಳೇನು, ಎನ್ಯುಮರೇಷನ್ ಫಾರ್ಮ್ ಅಂದರೆ ಏನು, ಇವೆಲ್ಲ ವಿಚಾರಕ್ಕೆ ಕುರಿತಂತೆ ಸಮಗ್ರ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ GBA ಬೆಂಗಳೂರು ದಕ್ಷಿಣ ಕಮಿಷನರ್ ಆಗಿರುವಂಥ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಬಹಳ ಪ್ರಮುಖವಾಗಿ ಅಂದರೆ ಇದು ಸಿಂಪಲ್ ಇದ್ದರೂ ಕೂಡ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ನಮ್ಮ BLOಗಳು ಹೋಗಿ ಅಪ್ಲಿಕೇಶನ್ ಕೊಟ್ಟ ಸಂದರ್ಭದಲ್ಲಿ, ಈ ಎನ್ಯುಮರೇಷನ್ ಫಾರ್ಮ್ ಕೊಟ್ಟ ಸಂದರ್ಭದಲ್ಲಿ A ಪೋರ್ಷನ್, B ಪೋರ್ಷನ್, C ಪೋರ್ಷನ್ ನಾವೇನು ಹೇಳ್ತಿದ್ದೀವಿ, ಇದನ್ನು ಹೇಗೆ ತುಂಬೋದು ಅಂತ ತಾವು ನಮಗೆ ಎಕ್ಸ್ಪ್ಲೈನ್ ಮಾಡೋದು ಸರ್ ನಮ್ಮ ಇವರಿಗೆ. ಮೊದಲನೇದಾಗಿ SIR ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ಈಗ 2025 ಒಂದು ಬೇಸ್ ಮತದಾರ ಪಟ್ಟಿ ಅಂತ ಹೇಳಿದ್ದಾರೆ. ಈಗ ಮೊನ್ನೆ 16 ಜೂನ್ಗೆ ಹೊಸದಾಗಿ ಪರಿಷ್ಕರಣೆ ಮಾಡಿ 2026 ಮತದಾರ ಪಟ್ಟಿ ಈಗ ಲಭ್ಯ ಇದೆ. ಸೊ ನಮ್ಮ 2025-26 ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆ. ಅವರ ಪೈಕಿ ಯಾರನ್ನು ನಾನು ಕರಡು ಮತದಾರ ಪಟ್ಟಿಯಲ್ಲಿ ಉಳಿಸಬೇಕು ಅನ್ನೋದು ಮೊದಲೇ ಪ್ರಶ್ನೆ. ಯಾರು ಎನ್ಯುಮರೇಷನ್ ಫಾರಮ್ನ ತುಂಬಿ ಕೊಡ್ತಾರೋ ಅವರೆಲ್ಲರ ಹೆಸರುಗಳನ್ನು ಕರಡು ಮತದಾರ ಪಟ್ಟಿಯಲ್ಲಿ ನಾನು ಉಳಿಸ್ತೀನಿ. ಎನ್ಯುಮರೇಷನ್ ಫಾರ್ಮ್ ತುಂಬಿ ಕೊಡಬೇಕಾದ್ರೆ 2002ನೇ ಇಸ್ವಿಯ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಇತ್ತು, ಅದ್ರ ವಿವರ ಈ ರೀತಿ ಇದೆ, ಆದ ಕಾರಣ ನನ್ನ ಹೆಸರನ್ನ ಉಳಿಸಿ ಅಂತ ಕೇಳೋದು ಮೊದಲನೇ ಭಾಗ. ಸೊ ಪಾರ್ಟ್ ಏನಲ್ಲಿ ಅವ್ರು ಏನು ಹೇಳ್ತಾರೆ, ನನ್ನ 2002ನೇ ಮತದಾರ ಪಟ್ಟಿಯ ವಿವರಗಳನ್ನು ನಾನು ತುಂಬಿದ್ದೀನಿ, ಸೈನ್ ಮಾಡಿ ಕೊಟ್ಟಿದ್ದೀನಿ, ಆದ ಕಾರಣ ನನ್ನ ಹೆಸರನ್ನ SIRನಲ್ಲಿ ತಯಾರು ಮಾಡುವ ಮತದಾರ ಪಟ್ಟಿಯಲ್ಲಿ ಉಳಿಸಿ ಅಂತ ಹೇಳುವಂಥದ್ದು ಮೊದಲನೇ ಭಾಗ. ಸೊ ಅಲ್ಲೇನಾಗುತ್ತೆ, 2002ನೇ ಇಸ್ವಿನ ಅವ್ರ ಹೆಸರು ಇರುತ್ತೆ, ವಿವರ ಇರುತ್ತೆ, ತುಂಬಿ ಕೊಡ್ತಾರೆ. ಎರಡನೇದು, 2002ನೇ ಇಸ್ವಿ ಮತದಾರ ಪಟ್ಟಿಯಲ್ಲಿ ಹೆಸರು ಬಹುಶಃ ಇಲ್ಲ ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿ 18 ವರ್ಷ ಆಗಿರಲಿಲ್ಲ, ಮಗುವಾಗಿದ್ದು. ಅವರ ತಂದೆ ಹೆಸರಿದೆ, ತಾಯಿ ಹೆಸರಿದೆ, ಅವರ ಸಂಬಂಧಿಕರ ಹೆಸರಿದೆ. ಸೊ ಅವರು ನನ್ನ ತಂದೆ ಮತದಾರ ಆಗಿದ್ದರು, ನಾನೇನೋ ಚಿಕ್ಕವನಾಗಿದ್ದೆ, ಮೈನರ್ ಆಗಿದ್ದೆ, ನಮ್ಮ ತಂದೆಯ ತಾಯಿ ಅಥವಾ ನಮ್ಮ ಸಂಬಂಧಿಕರ ಆಧಾರದ ಮೇಲೆ ನನ್ನ ಹೆಸರನ್ನು ಕರಡು ಮತದಾರ ಪಟ್ಟಿಗೆ ಬರಬೇಕು ಅಂತ ಹೇಳುವಂಥದ್ದು ಎರಡನೇ ವಿಚಾರ. ಯಾಕೆಂದರೆ ಆಗ ಪಾಪ 18 ವರ್ಷ ಆಗಿರಲಿಕ್ಕಿಲ್ಲ, ಆದರೆ ನಾವು ಕೈ ಬಿಡೋಕ್ಕಾಗಲ್ಲ. ಅವ್ರ ತಂದೆ ತಾಯಿ ಎಲ್ಲ ಇಂಡಿಯನ್ ಸಿಟಿಸನ್ ಆಗಿದ್ದರು, ಮತದಾರ ಆಗಿದ್ದರು. ಅವಾಗೇನಾಗುತ್ತೆ, ಎರಡನೇ ಭಾಗದಲ್ಲಿ ನಾನು ಮತದಾರ ಆಗಿರಲಿಲ್ಲ, ಆದರೆ ನನ್ನ ರಿಲೇಟಿವ್, ನನ್ನ ತಂದೆ ಆಗಿದ್ದರು, ತಾಯಿ ಆಗಿದ್ದರು, ಅವರ ವಿವರಗಳನ್ನು ತುಂಬಿ ನನ್ನ ಹೆಸರು ಸೇರ್ಪಡೆ ಮಾಡಿ ಅಂತ ಕೋರಿಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ಭಾಗ 2 ಅಂದರೆ ಅಲ್ಲಿ ರಿಲೇಟಿವ್ ಡೀಟೇಲ್ಸ್ ಅಂತ ಇದೆ. ಸೊ ಅವ್ರನ್ನ ತುಂಬಿ ಕೂಡ ಸಹಿ ಮಾಡಿ ಕೊಟ್ಟರೆ ಹೆಡ್ ಆಫ್ ದಿ ಫ್ಯಾಮಿಲಿ ಸೇರಿಸಲಿಕ್ಕೆ, ಉಳಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಮೂರನೇ ವಿಚಾರ, ಮೊದಲೇ ನಾನು ಹೇಳಿದ್ದು 2002ನೇ ಮತದಾರ ಪಟ್ಟಿಯಲ್ಲಿ ಇದೆ, ಅದನ್ನು ಕೊಡುವಂಥದ್ದು ಭಾಗ 1. ಇಲ್ಲ, ಬಿಕಾಸ್ ನಾನು ಮೈನರ್ ಆಗಿದ್ದೆ, ನಮ್ಮ ತಂದೆ ತಾಯಿ ಇದ್ದರು, ಅವರ ವಿವರಗಳನ್ನು ಕೊಟ್ಟು ಸೇರ್ಪಡೆ ಮಾಡುವಂಥದ್ದು ಎರಡನೇ ಕ್ಯಾಟಗರಿ. ಮೂರನೇ ಕ್ಯಾಟಗರಿ, ನಾನು ಹೊಸದಾಗಿ ನನ್ನ ಹೆಸರನ್ನು ಸೇರಿಸಬೇಕು. ಅಂದರೆ ನಾನು ಅವಾಗ ಇರಲಿಲ್ಲ, ಬೇರೆ ಕಾರಣ, ಅಂದರೆ 18 ವರ್ಷ ಆಗಿಲ್ಲ ಒಂದೇ ಕಾರಣ ಅಲ್ಲ, 40 ವರ್ಷ 50 ವರ್ಷ ಆದರೂ ಕೂಡ ಬೇರೆ ಕಾರಣಕ್ಕೆ ನನ್ನ ಹೆಸರು ಇಲ್ಲ, 2002ನೇ ಇಸ್ವಿನಲ್ಲಿ ಇರಲಿಲ್ಲ ಅಥವಾ 25ರಲ್ಲೂ ಇರಲಿಲ್ಲ, ಹೊಸದಾಗಿ ಸೇರ್ಪಡೆ ಮಾಡಬೇಕು. ಹೊಸದಾಗಿ ಸೇರ್ಪಡೆ ಮಾಡುವ ವಿಚಾರ ಬಂದಾಗ ದೇ ಹ್ಯಾವ್ ಟು ಎಸ್ಟಾಬ್ಲಿಷ್ ದೇರ್ ಐಡೆಂಟಿಟಿ. ನಾನು ಭಾರತೀಯ ಪ್ರಜೆ, ನನ್ನ ವಿಳಾಸ ಇದು, ಎಲ್ಲ ವಿವರಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕೆಲವು ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆ ವಿವರಗಳನ್ನು ಭಾಗ 3 ಅಂದರೆ ಒಂದು ಅವರ ಅಪ್ಪ ಅಮ್ಮ ರಿಲೇಟಿವ್ಸ್ ಹೆಸರು ಕೊಡುವಂಥದ್ದು, ಆಧಾರ್ ವಿವರಗಳನ್ನು ಕೊಡುವಂಥದ್ದು, ಮತ್ತು ಅದೇ ರೀತಿ ಉದಾಹರಣೆಗೆ ಗುರುತಿನ ಚೀಟಿ, ತಂದೆ ತಾಯಿ ಸಂಗಾತಿ ಹೆಸರು, ಅದೇನು ಆ ವಿವರಗಳನ್ನು ಕೊಟ್ಟು ಅಡಿಷ್ನಲ್ ಡಾಕ್ಯುಮೆಂಟ್ ಕೊಟ್ಟು ಸೇರಿಸುವಂಥದ್ದನ್ನು 3ನೇ ಭಾಗದಲ್ಲಿ ಕೊಡಲಿಕ್ಕೂ ಅವಕಾಶ ಇದೆ. ಈಗ ಸರ್, ಈಗ ತಾವು ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ಈಗ ನಮ್ಮ ಮುಂದೆ ಈ ಎನ್ಯುಮರೇಷನ್ ಫಾರ್ಮ್ ಇದೆ, ತಾವು ಇದನ್ನು ತೋರಿಸಿ ಹೇಳ್ಬೋದು ಸರ್, A ಭಾಗ ಯಾವುದು, B ಭಾಗ ಯಾವುದು, C ಭಾಗ ಯಾವುದು ಅಂತ. ಈಗ ಸರ್ ತೋರಿಸ್ತಾರೆ ನೋಡೋಣ ಸರ್. ಈಗ A ಭಾಗ ಯಾವುದು? ಇದು A ಭಾಗ ಅಂತೇನಿದೆ, ನಾನು 2002ನೇ ಇಸ್ವಿನ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆ. ಆ 2002ನೇ ಇಸ್ವಿ ಮತದಾರ ಪಟ್ಟಿ ವಿವರಗಳನ್ನು ಇಲ್ಲಿ ಕೊಟ್ಟು ನಾನು ಸಹಿ ಮಾಡಿ ಕೊಡ್ತೀನಿ, ಆಯಿತಾ. ಇದು ಒಂದು ಎನ್ಯುಮರೇಷನ್ ಒಬ್ಬ ಮತದಾರರಿಗೆ ಅವರು ಇಲ್ಲಿ ತುಂಬಿ ಕೊಡ್ತಾರೆ. ನನ್ನ ಮಗಳು ಅಥವಾ ನನ್ನ ಮಗ ಆಗ 18 ವರ್ಷ ಆಗಿರಲಿಲ್ಲ, ಆದರೆ ನನ್ನ ಜೊತೆನೇ ಇದ್ದರು. ಸೊ ಮಗಳ ವಿವರ ಬಂದಾಗ ಅವರ ಎನ್ಯುಮರೇಷನ್ ತುಂಬಬೇಕಾದ್ರೆ ಅವರ ತಂದೆ ತಾಯಿ ಸಂಬಂಧಿಕ ವಿವರಗಳನ್ನು ತುಂಬಿ ಅವರ ಹೆಸರು ಸೇರ್ಪಡೆ ಮಾಡಿ ಅಂತ ಕೋರಿಕೆ ಸಲ್ಲಿಸುವಂಥ ಅವಕಾಶ ಏನಿದೆ ಅದು ಭಾಗ 2ರಲ್ಲಿ ತುಂಬ್ತಾರೆ. ಅಂದರೆ ಸಂಬಂಧಿಯ ವಿವರಗಳನ್ನು ತುಂಬಿ ಕೊಡುವಂಥದ್ದು, ಇದು ಭಾಗ 2. ಭಾಗ 3ರಲ್ಲೇನಿದೆ, ನನ್ನ ಮತದಾರನ ಆಗೇ ಇರಲಿಲ್ಲ, ಹೊಸದಾಗಿ
ಸೇರ್ಪಡೆ ಮಾಡೋದಿರ್ಬೋದು ಅಥವಾ ಅದು 50 ವರ್ಷ 40 ವರ್ಷ ಆಗಿದ್ರೂ ಕೂಡ 2002ನೇ ಇಸ್ವಿ ಇರಲಿಲ್ಲ ಅಥವಾ 25ನೇ ಇಸ್ವಿಲೂ ಇರಲಿಲ್ಲ, ಹೊಸದಾಗಿ ಕೊಡಬೇಕಂದ್ರೆ ಅವ್ರು ದೇ ಹ್ಯಾವ್ ಟು ಎಸ್ಟಾಬ್ಲಿಷ್ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಒಂದು ಭಾರತದ ಪ್ರಜೆ, ಸಾಮಾನ್ಯ ನಿವಾಸ, ಅದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳು ಈಗಾಗಲೇ ನಮ್ಮ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆ ವಿವರಗಳನ್ನು ಇಲ್ಲಿ ತುಂಬಿಕೊಡುವಂಥದ್ದು 3ನೇ ಭಾಗ ಇದೆ. ಜನ್ಮ ದಿನಾಂಕ ಹಾಂ ಇದೆ, ಇಲ್ಲಿ ಜನ್ಮ ದಿನಾಂಕ ಇದೆ, ಅವ್ರಿಗೆ 18 ವರ್ಷ ಆಗಿದೆ. ಇವಾಗ ಎಲಿಜಿಬಿಲಿಟಿ ಅಂದರೆ 18 ವರ್ಷ ಆಗಿರಬೇಕು, ಸಾಮಾನ್ಯ ನಿವಾಸಿ ಆಗಿರಬೇಕು, ಸಾಧಾರಣವಾಗಿ ಭಾರತೀಯ ಪ್ರಜೆ ಆಗಿರಬೇಕು. ಇವಾಗ ಜನ್ಮ ದಿನಾಂಕ ಯಾಕೆ ಕೇಳಿದ್ದಾರೆ, ನನಗೆ 18 ವರ್ಷ ಆಗಿದೆ ಅಂತ ಕೊಡ್ತಾನೆ, ಏಜ್ ಆಯಿತು. ಆಧಾರ್ ಸಂಖ್ಯೆ ಕೊಡ್ತಾರೆ. ಆಧಾರ್ ಸಂಖ್ಯೆ ಇಸ್ ಐಡೆಂಟಿಟಿ ಡಾಕ್ಯುಮೆಂಟ್, ಆ ವ್ಯಕ್ತಿಯ ಗುರುತು ಮಾಡುವಂಥ ಒಂದು ದಾಖಲೆ, ಅದನ್ನು ಕೊಡ್ತಾರೆ. ಮೊಬೈಲ್ ಸಂಖ್ಯೆ ಇತ್ಯಾದಿ, ತಂದೆ ಹೆಸರು ತಾಯಿ ಹೆಸರು ಕೊಟ್ಟಾಗ ಅದ್ರ ಜೊತೆಗೆ ಅವರ ಎಪಿಕ್ ವಿವರಗಳು, ಭಾವಚಿತ್ರ ಗುರುತಿನ ಚೀಟಿ ತಂದೆದಿದ್ದರೆ, ತಾಯಿಯ ಭಾವಚಿತ್ರ ಗುರುತಿನ ಚೀಟಿ ಕೊಟ್ಟರೆ, ಅವ್ರ ಸಂಗಾತಿ ಮದುವೆ ಆಗಿದೆ, ಸಂಗಾತಿ ಉದಾಹರಣೆಗೆ ಅವರು ವ್ಯಕ್ತಿ ಉತ್ತರ ಪ್ರದೇಶದ ಮಧ್ಯಪ್ರದೇಶದಿಂದ ಬಂದಿರ್ತಾರೆ, ಇಲ್ಲಿ ಗಂಡ ಇಲ್ಲಿರ್ತಾರೆ ಅಂತ ಹೆಂಡತಿ ಅಲ್ಲಿರ್ತಾಳೆ, ಏನೋ ಈ ಥರ ಸಂಬಂಧಿಕರು, ಅವರ ರೆಫರೆನ್ಸಿನ ಮೂಲಕ ಇವರ ಎಲಿಜಿಬಿಲಿಟಿನ ನಾವು ಗುರುತು ಮಾಡಿ ರೆಕಗ್ನೈಸ್ ಮಾಡಿ ಅವನು ಸೇರಿಸ್ಬೇಕು ಅಂತ ತೀರ್ಮಾನ ಮಾಡಬೇಕಾದ್ರೆ ಈ ಹೆಚ್ಚುವರಿ ಮಾಹಿತಿ ಏನು ಬೇಕು ಅದನ್ನು ಇಲ್ಲಿ ತುಂಬಿ ಕೊಡಬೇಕಾಗುತ್ತೆ. ಮತ್ತು ಈ ಫಾರಮ್ನಲ್ಲಿ ಸರ್ ಆಲ್ರೆಡಿ ಒಂದು ಫೋಟೋ ಇರುತ್ತೆ, ಮತ್ತು ಪಕ್ಕದಲ್ಲಿ ಮತ್ತೆ ಒಂದು ಭಾವಚಿತ್ರ ಕೇಳಿದ್ದಾರೆ. ಇದ್ರ ಉದ್ದೇಶ ಏನು? ಈಗ ಹಳೆ ಫೋಟೋ ಸುಮಾರು ಜನದು ಭಾಳ ಹಿಂದಿನ ಫೋಟೋ ಇರುತ್ತೆ, ಫೋಟೋ ಬದಲಾವಣೆ ಮಾಡುವುದು, ಹೊಸದಾಗಿ ಬೆಟರ್ ಕ್ವಾಲಿಟಿ ಫೋಟೋನ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಸುಮಾರು ಜನ ಹೇಳ್ತಾ ಇರ್ತಾರೆ, ನಂದು ಹಳೆ ಫೋಟೋ ಇದೆ, ನನ್ನ ಫೋಟೋ ಬದಲಾವಣೆ ಮಾಡಬೇಕು, ಅದು ಕ್ವಾಲಿಟಿ ಸರಿಗಿಲ್ಲ, ಆ ಕಲರ್ ಫೋಟೋ ಹಾಕಬೇಕು, ಇನ್ನೂ ಬೆಟರ್ ಫೋಟೋ ಇದೆ. ಇದನ್ನು ಅದಕ್ಕೆ ಫೋಟೋವನ್ನು ಯಾಕೆ ಕಲೆಕ್ಟ್ ಮಾಡ್ತೀವಿ, ಲೇಟೆಸ್ಟ್ ಅಪ್ಡೇಟೆಡ್ ಇಮೇಜ್ ಅದು ಫೋಟೋಗ್ರಾಫ್ ಕ್ಯಾಪ್ಚರ್ ಮಾಡೋ ಸಲುವಾಗಿ ಇದನ್ನು ಮಾಡಿರುತ್ತೆ. ಸರ್, ಈಗ ಇದು ಫಾರ್ಮ್ ಇದೆಯಲ್ಲ, ಇದು ಎಷ್ಟು ಪೇರ್ ಕೊಡ್ತಾರೆ, ಜನ ಎಷ್ಟು ಫಾರ್ಮ್ ತುಂಬಬೇಕು, ಮತ್ತು BLOಗೆ ಏನು ಕೊಡಬೇಕು, ಮತ್ತು ದಾಖಲೆಗಳು ಕೊಡಬೇಕಾ ಇದ್ರ ಜೊತೆಯಲ್ಲಿ, ಇದು ಪ್ರಶ್ನೆ ಇದೆ. ಇದಕ್ಕೇನು ಹೇಳ್ತೀರಾ ಸರ್? ಈಗ ಪ್ರತಿಯೊಬ್ಬರಿಗೂ ಎರಡು ಫಾರ್ಮ್ ಕೊಡ್ತೀವಿ. ಒಂದು ಅವರು ತುಂಬಿ ಕೊಡ್ತಾರೆ, ಇನ್ನೊಂದು ಅಕ್ನಾಲೆಜ್ಮೆಂಟ್ ಅಂದರೆ ಒಂದು ಅವ್ರಿಗೆ ಸ್ವೀಕೃತಿ ಕೊಡ್ತೀವಿ, ಏನು ತುಂಬ್ತಾರೋ ಸ್ವೀಕೃತಿ ಕೊಡ್ತೀವಿ, ಇನ್ನೊಂದು BLO ತುಂಬಿರುವಂಥ ನಮೂನೆಯನ್ನು ವಾಪಸ್ ತರ್ತಾರೆ. ಯಾವುದೇ ದಾಖಲೆಗಳನ್ನು BLO ಸ್ವೀಕಾರ ಮಾಡಲ್ಲ. ಒಂದು. ಎರಡನೇದು, BLOಗೆ ಕೊಡದೆ ಸ್ವತಃ ಅವರೇ ವೆಬ್ಸೈಟ್ ಮೂಲಕ ಆನ್ಲೈನ್ ಅಪ್ಲೋಡ್ ಮಾಡಿದರೆ ಆಗ ದಾಖಲೆ ಕೇಳ್ತೀವಿ. ಯಾಕೆ ಕೇಳ್ತೀವಿ ಅಂದರೆ, BLOಗೆ ಸ್ವತಃ ಮನೆಯಲ್ಲಿ ದಾಖಲೆ ಫಾರಮ್ ಕೊಟ್ಟರೆ BLO ವಿಸಿಟ್ ಮಾಡಿರ್ತಾನೆ, ಅವರಲ್ಲಿ ವಾಸ ಇರೋದು ದೃಢೀಕರಣ ಸಿಕ್ಕಿರುತ್ತೆ, ಕಣ್ಣಾರೆ ನೋಡಿರ್ತಾರೆ, ಆವಾಗ ವಾಸ ದೃಢೀಕರಣ ಪತ್ರ ಇತ್ಯಾದಿ ಬೇಕಾಗದೇ ಇರ್ಬೋದು. ಯಾಕೆಂದರೆ BLO ನಾನು ವೆರಿಫೈ ಮಾಡಿದರೆ ಸರಿಗಿದ್ದೆ ಬರ್ಕೊಂಬರ್ತಾರೆ. ಆನ್ಲೈನ್ ಸಬ್ಮಿಟ್ ಮಾಡುವಾಗ ಏನಾಗುತ್ತೆ, BLO ವಿಸಿಟ್ ಮಾಡಿರಲ್ಲ, ಎಲ್ಲೋ ಕೂತ್ಕೊಂಡು ಆನ್ಲೈನ್ ಅಪ್ಲೋಡ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲೆಲ್ಲೋ ಒಂದು ಎಲಿಮೆಂಟ್ ಆಫ್ ಸಂಶಯ ಬರುತ್ತಲ್ಲ, ಆಗ ಅವರು ಕೆಲವು ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಸೊ ಆನ್ಲೈನ್ ಸಬ್ಮಿಟ್ ಮಾಡಿರೋ ನಮೂನೆಗಳಿಗೆ ದಾಖಲೆ ಹಾಕಬೇಕು. BLO ಕಲೆಕ್ಟ್ ಮಾಡುವಾಗ ಸಾಧಾರಣ ನಾವು ದಾಖಲೆ ಕೇಳಲ್ಲ. ಹೊಸದಾಗಿ ಯಾರನ್ನ ಸೇರ್ಪಡೆ ಮಾಡಲಿಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಖಂಡಿತವಾಗಿ ಅದು ಎಷ್ಟು ದಾಖಲೆ ಕೇಳಿದಾರೋ, ವಯಸ್ಸಿನ ಇದಕ್ಕೆ, ಸಿಟಿಸನ್ಶಿಪ್ಗೆ, ವಾಸ ದೃಢೀಕರಣ ಪತ್ರ, ಇದಕ್ಕೆಲ್ಲಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಕೊಡಲೇಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಭಾಳ ಸುಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ರಮೇಶ್ ಸರ್ ಅವರು ಭಾಳ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಭಾಳ ಸಿಂಪಲ್ ಆದಂಥ ಫಾರ್ಮೆಟಲ್ಲಿರುವಂತಹ ಈ ಒಂದು ಇನ್ವರೇಷನ್ ಫಾರ್ಮ್ ನಿಮ್ಮ ಹತ್ರ ಏನು ಬರ್ತಾರೆ ಅದನ್ನು ಸ್ವೀಕರಿಸ್ಕೊಂಡು ಎರಡನ್ನು ತುಂಬಿ ಒಂದು ನೀವು ಇಟ್ಕೋಬೇಕು, ಒಂದು BLO ಕೊಡಬೇಕು. ಇದೇ ಸಿಂಪಲೆಸ್ಟ್ ಫಾರ್ಮ್. ಇದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ಸದ್ಯಕ್ಕೆ ಕೊಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಒಂದು ವಿಷಯವನ್ನು ಹೇಳಿರುವಂಥದ್ದು. ಹಾಗಾಗಿ ಇಂದಿನಿಂದ ಏನು SIR ಏನು ರಾಜ್ಯಾದ್ಯಂತ ಆರಂಭ ಆಗಿದೆ, ನಾಗರಿಕರು ಯಾವುದೇ ಕನ್ಫ್ಯೂಷನ್ ಇದ್ದರೆ ಅವರು ವೆಬ್ಸೈಟಲ್ಲಿ ನೋಡ್ಬೋದು, ಅದಕ್ಕೂ ಮಾಹಿತಿ ಇದೆ. ಜೊತೆಯಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಭಾಳ ಸ್ಪಷ್ಟವಾಗಿ ಮಾಹಿತಿನ ಕೊಡಲಾಗಿದೆ. ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸುಸ್ಪಷ್ಟವಾಗಿ ತಾವು ಸಹಕಾರ ಕೊಡಬೇಕು ಎನ್ನುವಂಥದ್ದೇ ಅಧಿಕಾರಿಗಳ ಒಂದು ಮನವಿ. ಹಾಗಾಗಿ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಭಾಳ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ನಲ್ಲೂ ಗಳಿದೆ, ಯಾಕೆ ತುಂಬಬೇಕು, ಏನು ತುಂಬಬೇಕು, ಹೇಗೆ ತುಂಬೋದು ಅಂತ ಕನ್ಫ್ಯೂಷನ್ಸ್ ಆದರೆ ಅಕಸ್ಮಾತು ಅಲ್ಲೂ ಕೂಡ ಮಾಹಿತಿ ಇದೆ. ಮತ್ತು ವೆಬ್ಸೈಟಿಗೆ ಹೋದರೆ, ಎಲೆಕ್ಷನ್ ಕಮಿಷನ್ ಅವರ ವೆಬ್ಸೈಟಿಗೆ ಹೋದರೆ ಅಲ್ಲೂ ಕೂಡ ಸ್ಪಷ್ಟವಾದ ಮಾಹಿತಿ ಇದೆ. ಹಾಗಾಗಿ ಜನಸಾಮಾನ್ಯರು SIRಗೆ ಸಂಬಂಧಪಟ್ಟಂತೆ ಯಾವುದೇ ಸಂಶಯ ಇಲ್ಲದೆ ಇದರಲ್ಲಿ ಸಹಕಾರನ ಕೊಡಲಿಕ್ಕೆ ಅವಕಾಶ ಇದೆ ಎನ್ನುವಂಥ ವಿಚಾರವನ್ನು ಮನವಿಯನ್ನು ಮಾಡ್ತಾರೆ ಅಧಿಕಾರಿಗಳು. ಹಾಗಾಗಿ ಜನಸಾಮಾನ್ಯರು ಇದಕ್ಕೆ ಸ್ಪಂದಿಸಬೇಕಾಗ್ತದೆ. ಹಾಗಾಗಿ ಇದು ಪ್ರತಿಯೊಬ್ಬರ ಕರ್ತವ್ಯ ಆಗಿರೋದ್ರಿಂದ SIR ಏನು ಇದು ನಡೀತಾ ಇದೆ ಇದಕ್ಕೆ ಜನಸಾಮಾನ್ಯರು ಸಹಕಾರವನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಮನವಿ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ದೇವ್ನೂರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.